ಸತ್ಯ, ನೀನೇನು ಮಾತಾಡಬೇಡ. ಯಾವಾಗಲೂ ಅಮ್ಮು ಮತ್ತು ವೇದಾಂತ್ ಮಧ್ಯೆ ಏನೋ ಇದೆ ಅಂತ ಡೌಟ್ ಪಡ್ತಿದೆಯಲ್ಲ, ಅದು ಇವತ್ತು ಕ್ಲಿಯರ್ ಆಗುತ್ತೆ. ನೋಡೋ ವೇದಾಂತು, ಎಲ್ಲರೂ ಸುಂದರವಾಗಿದ್ದಾರೆ, ಒಳ್ಳೆ ಮನತನ ಬೇರೆ. ಯಾರು ನಿನಗೆ ಇಷ್ಟ ಆಗ್ತಾರೆ ಅಂತ ನೋಡಿ ಹೇಳು. ತಗೋ. ಅದೃಷ್ಟಕ್ಕೆ ಜಾತಕ ಕೂಡ್ ಬಂದ್ರೆ ಅಣ್ಣ ತಮ್ಮ ಇಬ್ಬರದು ಒಟ್ಟಿಗೆ ಮದುವೆ ಮಾಡಿ ಮುಗಿಸ್ಬಿಡೋಣ. ಒಂದ್ಸಲ ನನ್ನ ಮಾತು ಕೇಳಿ ಅಜ್ಜಿ. ಕೇಳೋದೆಲ್ಲ ಸಾಕಷ್ಟು ಸಲ ಕೇಳ್ಬಿಟ್ಟಿದ್ದೀನಿ. ಇನ್ಮೇಲೆ ಏನಾದ್ರೂ ಕೇಳೋದೆ ಆದ್ರೆ ಫೋಟೋ ನೋಡಿ ಯಾರು ಇಷ್ಟ ಅಂತ ಹೇಳ್ತೀಯೋ ಅದನ್ನ ಮಾತ್ರ ಕೇಳ್ತೀನಿ. ನೋಡ, ನಂಗೆ ಇವ್ರು ಯಾರು ಬೇಡ ಅಜ್ಜಿ. ಗೊತ್ತಿತ್ತು ಕಣ ನೀನು ಹೀಗೆ ಹೇಳ್ತೀಯ ಅಂತ. ಇದೇ ನಿನ್ನ ಕೊನೆ ಮಾತು ಅಂತ ಆದ್ರೆ ನಾನು ಒಂದು ಕ್ಷಣನೂ ಈ ಮನೇಲಿ ಇರಲ್ಲ. ನನಗೇನು ಮನೆ ಮಠ ಇಲ್ಲ ಅಂದ್ಕೊಂಡಿದ್ದೇನೋ. ಅಜ್ಜಿ, ಯಾಕೆ ಕೋಪ ಮಾಡ್ಕೋತಿದ್ದೀರಾ? ನಾನ್ ಕೋಪ ಮಾಡ್ಕೊಳ್ತಿಲ್ಲ, ನೀನೇ ನನಗೆ ಕೋಪ ತರಿಸ್ತಿದ್ದೀಯ. ಅಲ್ಲ, ಏನಾಗಿದೆಯೋ ಈ ಹುಡುಗಿಯರಿಗೆ? ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿದ್ದಾರೆ ತಾನೆ? ಚೆನ್ನಾಗಿರೋನೆಲ್ಲ ಮದ್ವೆ ಆಗೋದಕ್ಕಾಗತ್ತಾ ಅಜ್ಜಿ? ಮನ್ಸಿಗೆ ಇಷ್ಟ ಆಗ್ಬೇಕು ತಾನೆ? ಸುಮ್ನೆ ಇಷ್ಟ ಆಗ್ಬಿಡಲ್ಲ. ಫೋಟೋದಲ್ಲಿ ನೋಡೋದಕ್ಕೆ ಇಷ್ಟ ಆದವ್ರ ಜೊತೆ ಮಾತುಕತೆ ಆದ್ರೆ ತನ್ನಿಂದ ತಾನೇ ಇಷ್ಟ ಆಗ್ತಾರೆ. ಇದ್ರಲ್ಲಿ ಯಾರು ಓಕೆ ಅಂತ ಹೇಳು ಅಷ್ಟೇ. ಹೇಳಣ್ಣ, ಎಲ್ರು ಚೆನ್ನಾಗಿದ್ದಾರೆ, ಯಾರನ್ನಾದ್ರೂ ಸೆಲೆಕ್ಟ್ ಮಾಡು ಬೇಗ. ಹೇಳ ಬೇಗ, ಇಲ್ಲ ಅಂದ್ರೆ ಇನ್ಮೇಲೆ ನೀನ್ ನನ್ನ ಜೊತೆ ಮಾತೇ ಆಡ್ಬೇಡ. ಹೇಳಿ ವೇದಾಂತ್, ಯಾರಿಷ್ಟ ಅಂತ ಹೇಳಿ. ಐ ಮೀನ್, ನಿಮ್ಮ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ರೆ ಅದನ್ನಾರು ಹೇಳ್ಬೋದಲ್ಲ? ಏನೋ ಯೋಚನೆ ಮಾಡ್ತಾ ಇದ್ಯಾ? ಹೊರಳೆ ನಾನು. ಆಯ್ತು, ಹೋಗ್ತೀನಿ ಬಿಡು. ಅಜ್ಜಿ, ಒಂದ್ ನಿಮಿಷ. ಏನ? ನಾನು ಯಾಕೆ ಇವನ್ನೆಲ್ಲ ರಿಜೆಕ್ಟ್ ಮಾಡಿದೆ ಅಂದ್ರೆ ನನಗೆ ಈಗಾಗಲೇ ಗರ್ಲ್ ಫ್ರೆಂಡ್ ಇದ್ದಾಳೆ ಅಜ್ಜಿ. ಬೇಕು ಅಂತಾನೆ ರೇಗಿಸ್ತೀಯ. ಆ ಏಲಿನ ಪಿಶಾಚಿ ಹೆಸರಾಕೆ ತರ್ತೀಯ? ನಿಂಗೆ ಮಾಡೋದ್ ಬೇರೆ ಕೆಲಸ ಇಲ್ವಾ? ಹೇಳಮುದ್ಕೆ ಸಮಾಧಾನ ಮಾಡ್ಕೊಳೆ. ನನ್ನ ಹೆಸರಿದ್ದಕ್ಕೂ ಮುಂಚೆ ನೀನು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಡ ನೋಡು, ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ಈಗಿರೋ ಖರ್ಚು ಸಾಲದು ಅಂತ ಹಲ್ಲಿನ ಬೇರೆ ಶುರು ಆಗ್ಬೇಕಾ? ಲಾಸ್ಟ್ ಟೈಮ್ ತುಂಬಿಸಿದ್ದು ಹಾಗೆ ಬೀಳೋಗಾಗಿದೆ. ಈಗ ನಿಂದ್ ಬೇರೆನಾ? ಆ ಭಯ ಇರ್ಲಿ, ತೆಪ್ಪಗಿದ್ಬೇಡು. ಇರೋದ್ ಹೇಳಿದ್ರೆ ಇಲ್ದಿರೋದನ್ನೆಲ್ಲ ಕಿತ್ತು ಬಿಸಾಕಿದ್ರಂತೆ. ಹಾಗಾಯ್ತು ನಿನ್ ಕತೆ. ನಿಟ್ಟಿಂಗ್ ಮಾಡ್ದಾಗ ಕಳ್ದೋಗಿರೋದಲ್ದೆ ವೇದಾಂತ್ ಭಾವನ್ ಬಗ್ಗೆ ಯೋಚನೆ. ನಾನೇನ್ ಕಳ್ದೋಗಿರ್ಲಿಲ್ಲ. ಹೌದಮ್ಮ, ಹೌದು. ನಾನ್ ಬಂದು ನಿಂಗೆ 1000 ಸರಿ ಕರ್ದೆ, ಕೈಯಲ್ಲಿ ಇರೋದನ್ನ ಪಕ್ಕಕ್ಕಿಟ್ಟೆ. ಅಂದ್ರೂ ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕಳ್ದೋಗ್ದೆ ಇಲ್ಲೇ ಇದ್ದೆ ಅಂತಾನ ಅರ್ಥ? ಎಲ್ಲ ಅರ್ಥ ಆಗುತ್ತಮ್ಮ, ನಾವು ಸ್ಕೂಲು ಕಾಲೇಜು ಕಂಡಿದೀವಿ. ಈ ಬಿಲ್ಡೆಡ್ ದೆವ್ವ, ದಿಗಡ್ ದಿಮ್ಮಿ, ಕುಂಬಳಕಾಯಿ. ನಾನು ಅವನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಅಂತ ಹೇಗೆ ಅನ್ಕೊಂಡೆ ನೀನು? ಗ್ರಾಚಾರ ಬಿಡಿಸ್ಬಿಡ್ತೀನಿ. ನೀನು ನಿಜ ಹೇಳ್ತಾ ಇದೀಯೇನೋ? ನಿನಗೆ, ಅದು ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳ? ಹೌದು ಅಜ್ಜಿ, ಆಕ್ಚುಲಿ ಇದ್ದಾಳೆ. ಈ ವಿಷಯ ಅಮ್ಮನಿಗೆ ಗೊತ್ತಾದ್ರೆ ಸುಮ್ಮನೆ ಇಶ್ಯೂ ಆಗುತ್ತೆ ಅಂತ ನಾನು ಯಾರ ಹತ್ರನೂ ಹೇಳಿಲ್ಲ. ಆಮೇಲೆ ಅದೇನೇ ಗೊತ್ತಿತ್ತು. ನನಗೆ ಗೊತ್ತಿತ್ತಾ? ಅವಳು
ಗೊತ್ತಿದ್ರೆ ಅವಳ್ಯಾಕ ಹಾವು ತುಳಿದವಳ ತರ ಆಡ್ತಿದ್ಲು? ಇಲ್ಲ ಅಜ್ಜಿ, ಗೊತ್ತಿತ್ತು. ಒಳ್ಳೆ ಕಥೆ ಐತಲ್ಲ ನಿಂದು. ಆವತ್ತಿಂದ ಈ ವಿಚಾರನೇ ಕೇಳ್ತಾ ಇದ್ದೀನಿ, ಬಾಯೇ ಬಿಡ್ಲಿಲ್ವಲ್ಲ? ಅದು ವಿಚಾರ ಗೊತ್ತಾದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತಿರೋ ಅಂತ ಹೇಳಿರಲಿಲ್ಲ ಅಷ್ಟೇ. ಅಂದ್ರೆ ನಿನಗೂ ವಿಷಯ ಗೊತ್ತಿತ್ತಾ? ಗಂಡನ ಹತ್ರ ಮುಚ್ಚಿರೋದೇನಿದೆ ಅಜ್ಜಿ, ನಾನೇ ಹೇಳಿದ್ದೆ. ಇಬ್ಬರಿಗಾದ್ರೂ ಗೊತ್ತಲ್ಲ. ಹುಡುಗಿರ್ ಕಂಡ್ರೇನೆ ಆಗಲ್ಲ ಅಂದವನು ಇಷ್ಟು ಬದಲಾಗಿದ್ದಾನೆ ಅಂದ್ರೆ ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ? ಇದನ್ನ ಹೇಳೋದಕ್ಕೆ ಇಷ್ಟು ಲೇಟ್ ಮಾಡ್ಬಿಟ್ಟಿಯಲ್ಲೇ? ಇದನ್ನ ಅಣ್ಣನೇ ಹೇಳಿದ್ರೆ ಚಂದ ಅಂತ ಸುಮ್ಮನಿದ್ದೆ ಅಜ್ಜಿ. ಹೋಗ್ಲಿ ಬಿಡು, ಈಗ ಗೊತ್ತಾಯ್ತಲ್ಲ. ನನ್ನ ಮೊಮ್ಮಗನ ಮನ್ಸು ಗೆದ್ದಿರೋ ಆ ಮುದ್ದು ಗೊಂಬೆ ಯಾರು ಅಂತ ಹೇಳಿ. ಅದನ್ನ ವೇದಾಂತನೇ ಹೇಳ್ತಾನೆ. ಯಾರೋ ಇದ್ದಾರೆ ಅಂತ ವಿಷಯ ಬದಲಾಗುತ್ತೆ ಅನ್ಕೊಂಡ್ರೆ ಸಿಚುವೇಶನ್ ಮತ್ತೆ ಕಾಂಪ್ಲಿಕೇಟ್ ಆಗ್ತಿದೆಯಲ್ಲ. ಯಾರನ್ನ ಅಂತ ಹೇಳೋದೀಗ? ಏನೋ ಯೋಚನೆ ಮಾಡ್ತಿದ್ದೀಯ ನೀನು? ಅವಳು ಯಾರು ಅಂತ ಹೇಳೋದಕ್ಕೆ ಸಂಕೋಚನ? ಸರಿ ಬಿಡು, ಆದ್ಯ ನೀನೇ ಹೇಳೆ. ಅಜ್ಜಿ, ನಮ್ಮ ಅಮೂಲ್ಯ. ಮುಗೀತು ಕತೆ. ಆದ್ಯ, ಅಮೂಲ್ಯ ಅಂದ್ರೆ ನಮ್ ಪರಿಮಳನ ಎರಡನೇ ಮಗಳೇನೆ. ಹೌದಜ್ಜಿ, ಅವಳೇನೆ. ಇವರಿಬ್ಬರನ್ನ ಪಾರ್ಟಿ ನೋಡ್ದಾಗ್ಲೇ ಅಂದ್ಕೋಬೇಕಾಗಿತ್ತು ಇವ್ರ ಮಧ್ಯೆ ಏನೋ ಇದೆ ಅಂತ. ಸಣ್ಣ ಅನುಮಾನ ಇತ್ತು, ಈಗೆಲ್ಲ ಸರಿ ಹೋಯ್ತು. ಇವರಿಬ್ರು ಮಧ್ಯೆ ತುಂಬಾ ಇದೆ ಅಜ್ಜಿ. ಒಬ್ರಿಗೊಬ್ರು ಎಷ್ಟು ಸಹಾಯ ಮಾಡ್ಕೊಂಡಿದ್ದಾರೆ ಗೊತ್ತಾ? ಇವನ್ಗೇನಾದ್ರೂ ಪ್ರಾಬ್ಲಮ್ ಆದ್ರೆ ಮೊದ್ಲಿಗೆ ಅವಳನ್ನೇ ನೆನ್ಸ್ಕೊಳ್ತಾನೆ. ಅವಳು ಅಷ್ಟೇ ಇವನೇ ಧ್ಯಾನದಲ್ಲಿ ಇರ್ತಾಳೆ. ಆದ್ಯ, ದಿಸ್ ಇಸ್ ಟೂ ಮಚ್. ಮತ್ತೆ ಎಲ್ಲರ ಮುಂದೆ ಹಾವು ಮುಂಗ್ಸಿದ್ದಾರ ಆಡ್ತಾರಲ್ಲೇ. ಅದೆಲ್ಲ ಬರೀ ಡ್ರಾಮಾ ಅಜ್ಜಿ. ಎಲ್ಲರ ಹೆದ್ರು ಹಾಗೆ ಡ್ರಾಮಾ ಮಾಡಿದ್ರೆ ಯಾರಿಗೂ ಅನುಮಾನ ಬರಲ್ಲ ಅಂತ ಹಾಗೆ ಆಡ್ತಾರೆ. ಜಗಳ ನಡೀತಿದ್ರೆ ಯಾರು ಏನ್ ಕತೆ ಏನ್ ನಡೀತಿದೆ ಅಂತ ಕೇಳಲ್ಲ ಅನ್ನೋ ಪ್ಲಾನ್ ಇವ್ರದು. ಕರೆಕ್ಟ್. ಆದ್ಯ, ಸಾರ್ಥಕ್ ಅದೇ ಬರೀ ಹುಡುಗಿರ್ ಫಿಟ್ಟಿಂಗ್ ಇರ್ತಾರೆ ಅಂತ ಗೊತ್ತಿತ್ತು. ಸಾರ್ಥಕ್, ನೀವ್ ಯಾವಾಗಿಂದ ಹೀಗೆಲ್ಲ ಶುರು ಮಾಡ್ಕೊಂಡ್ರಿ? ಓಹೋ, ಇದೇ ವಿಷಯ. ಒಳ್ಳೆ ಸೆಲೆಕ್ಷನ್ ಅಲ್ವಾ ಅಜ್ಜಿ? ನಿಮ್ಗೇನ್ ಅನ್ಸುತ್ತೆ? ಒಂದೇ ಮನೆಯಿಂದ ಎರಡು ಹೆಣ್ಣು ತರೋದು ಒಳ್ಳೇದಾಯ್ತು. ನನ್ನ ಮನ್ಸಿಗೂ ನೆಮ್ಮದಿ ಆಯ್ತು. ನಾನು ಹೋಗಿ ಕಣ್ ತುಂಬಾ ನಿದ್ದೆ ಮಾಡ್ತೀನಿ. ವೇದಾಂತು, ಒಳ್ಳೆ ಜೋಡಿ ಕಣ ನಿಮ್ದು. ಈಗ ಸಮಾಧಾನ ಆಯ್ತು ನೋಡು. ಆದ್ಯ, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕ ಬಜಾರಿ ಹೆಸರು ತಗೊಂಡ್ರೆ? ಅದನ್ನ ಮೊದಲೇ ಹೇಳು. ಸಿಚುಯೇಷನ್ ಆಗಿತ್ತಣ್ಣ, ನಾನೇನ್ ಮಾಡ್ಲಿ? ವಾಟ್ ಸಿಚುಯೇಷನ್ ಆರ್ ಯು ಟಾಕಿಂಗ್ ಅಬೌಟ್? ಏನಾದ್ರೂ ಹೇಳಿ ಟಾಪಿಕ್ ಚೇಂಜ್ ಮಾಡ್ಬೋದಾಗಿತ್ತು ತಾನೆ? ನಾನು ಹೇಳಿದ್ರೆ ಅಜ್ಜಿ ಕೇಳ್ತಿದ್ರ? ಅದು ದ ಗ್ರೇಟ್ ವೈಜಯಂತಿ ಅಜ್ಜಿ, ವೇದಾಂತ್ ವಸಿಷ್ಠನ್ ಅಜ್ಜಿ. ಚಾನ್ಸೇ ಇಲ್ಲ. ಏನಾದ್ರೂ ಟ್ರೈ ಮಾಡ್ಬೋದಾಗಿತ್ತು. ಆದ್ರೆ ನೀನು ಬಜಾರ್ ಹೆಸರು ತೆಗೆದೆಲ್ಲ ಹಾಳು ಮಾಡ್ಬಿಟ್ಟೆ. ಡಿಸ್ಕಸ್ಟಿಂಗ್. ಈಗ ನೀವು ಟೆನ್ಷನ್ ಮಾಡ್ಕೊಳ್ದೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಮಾಡ್ಬೇಕಾಗತ್ತೆ. ಇಂಪಾರ್ಟೆಂಟ್ ಕೆಲಸನ? ಏನದು? ಇನ್ನೇನಣ್ಣ, ಅಮೂಲ್ಯನ್ನ ಪಟಾಯಿಸೋದು. ಈ ಬಿಡ್ಡಕ್ಕೆ ಅವಾಗ ಬರ್ದು ಬಾರ್ಸಾಕ್ಬಿಡ್ಬೇಕು, ಇಲ್ಲ ಅಂದ್ರೆ ತುಂಬಾ ಹೆಚ್ಕೊಂಡ್ಬಿಡ್ತಾಳೆ. ಅಪ್ಪ,
ಮೊನ್ನೆ ಏನೋ ತುಂಬ ಟೆನ್ಷನ್ ಅಂತಿದ್ಯಲ್ಲಮ್ಮ, ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಯ್ತಾ? ವೇದಾಂತ್ ಇರುವಾಗ ನನಗೇನಪ್ಪ ಚಿಂತೆ? ಏನು ವೇದಾಂತ? ಹೂನಪ್ಪ, ಅವತ್ತು ಕೆಲಸದ ವಿಚಾರಕ್ಕೆ ಟೆನ್ಷನ್ ಆಗಿದ್ದೆ. ಆಮೇಲೆ ಅದನ್ನ ವೇದಾಂತ ಸಾಲ್ವ್ ಮಾಡ್ದ. ಹೌದಾ, ಒಳ್ಳೇದಾಯ್ತು ಬಿಡು. ಆದರೆ ನೀನು ದೊಡ್ಡವ್ರನ್ನ ನೀನು ತಾನು ಅವನು ಇವನು ಅಂತ ಸಂಬೋಧಿಸ್ಬಾರ್ದು. ಅವನು ಹಸಿಮೆ ದೊಡ್ಡವನಪ್ಪ. ಅಮ್ಮೋ ಸಾರಿ ಅಪ್ಪ. ಸರಿ, ನೀನು ಮಲ್ಕೊ. ಏಲಿಯನ್ ಪಿಶಾಚಿ ಅಪ್ಪಂಗೂ ಹೇಳ್ಕೊಟ್ಟಿದ್ದೆ ಅನ್ಸುತ್ತೆ. ನೀನು ತಾನು ಅನ್ಬೇಡ, ನಾನು ವೇದಾಂತ್ ಕೋಪಿಷ್ಟ, ನನ್ನನ್ನು ಹಾಗೆ ಕರೆಯೋಕೆ ಹೇಳಿ ಅಂತ. ಏಲಿಯನ್ ಪಿಶಾಚಿ ದ್ರಾಬೆ. ನೆನ್ಸ್ಕೊಂಡ ತಕ್ಷಣ ನಂಜುಂಡೇಶ್ವರ. ಹಲೋ, ಏನೋ? ಹೇಯ್, ನೀನು ರೌಡಿ ಅನ್ಕೊಂಡಿದ್ಯಾ? ನೀನು ರೌಡಿ ಬಿಲ್ಡಪ್ಸ್ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ಐ ಆಮ್ ಬಾಸ್. ಇದು ಡ್ಯೂಟಿ ಹವರ್ಸ್ ಅಲ್ಲ. ಇಷ್ಟೊತ್ತಲ್ಲಿ ಯಾವುದೇ ಗಂಡು ಪ್ರಾಣಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ನಮ್ ರಿಪ್ಲೈ ಹೀಗೆ ಇರುತ್ತೆ. ಸೆಕ್ಯೂರಿಟಿ ಹವರ್ಸ್, ಮೈಂಡ್ ಇಟ್. ಕುಚ್ ಬಿ ನಾಟ್ ಇನ್ ನಾನ್ಸೆನ್ಸ್. ಸಚ್ ಅನ್ ಇಡಿಯಟ್. ಬೈಯೋ ಕಾಲ್ ಮಾಡ್ದ್ಯಾ? ವಿಲ್ ಯು ಜಸ್ಟ್ ಶಟ್ ಅಪ್? ನಾನ್ಸೆನ್ಸ್ ಮಾತಾಡಿ ನನ್ನ ಮೈಂಡ್ ಸೆಟ್ ಎಲ್ಲ ಹಾಳು ಮಾಡ್ಬಿಟ್ಟೆ. ಆಕ್ಚುಲಿ ನಾಳೆ ಸಿಗೋ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ಓಹೋ, ಹಾಗ ವಿಷಯ. ಸಿಗ್ತೀನಿ. ಇಷ್ಟು ಬೇಗ ಒಪ್ಕೊಂಡ್ಬಿಟ್ಲ? ನಿಜವಾಗ್ಲೂ ಇಷ್ಟು ಈಸಿಯಾಗಿ ಒಪ್ಕೊಂಡ ನೀನು? ಆಯ್ತು, ಈಗೇನು ಬರಲ್ಲ ಸಿಗಲ್ಲ ಮೀಟ್ ಮಾಡಲ್ಲ ಅನ್ಬೇಕಾ? ಸರಿ, ಹೇಳ್ತೀನಿ ಬಿಡು. ನಾನು ಹಾಗೆಲ್ಲ ಮಾಡಬೇಡ. ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್, ಮಾತಾಡಲೇಬೇಕು. ಬಾ. ಯಾವಾಗ ಬೇಕು ಅವಾಗ ಕಾಲ್ ಮಾಡ್ಬಾರ್ದು. ನಾನು ಇದಕ್ಕೆ ಸದ್ರ ಆಗ್ಬಿಟ್ಟಿದ್ದೀನಿ. ಇವಳಿಗೆ ಎಲ್ಲರೂ ಸೇರಿ ಬಿಲ್ಡಪ್ ಕೊಟ್ಟಿದ್ದು ಜಾಸ್ತಿ ಆಯ್ತು. ಆ ತಲೆಯಲ್ಲಿ ಸಡ್ಸಡನಾಗಿ ಏನ್ ಬರುತ್ತೋ ಅದು ದೇವರಿಗೆ ಗೊತ್ತು. ಅಕ್ಕ, ಹೋಗ್ ಬರ್ತೀನಿ. ಅವ ಬರ್ತೀನಮ್ಮ. ಬಾಯ್ ಬಾಯ್. ಕಡೆ ಅದಕ್ಕೆ ಏನು ಹೇಳಿ ಮುಕ್ಕಿ, ಇನ್ನು 8 ಗಂಟೆ ಎಷ್ಟು ಬೇಗ ಹೊರಟ್ಬಿಟ್ಟೆ? ಆಫೀಸಲ್ಲಿ ನನ್ನ ನೋಡೋದಕ್ಕೆ ಗಂಡು ಬರುತ್ತೆ, ಅದಕ್ಕೆ. ಅಮ್ಮೋ, ತಗೋ ತಿಂಡಿ ತಿನ್ಕೊಂಡು ಹೋಗು. ಅಯ್ಯೋ, ಡೈಲಿ ಬೆಳಗ್ಗೆ ತಿಂಡಿ ತಿನ್ನೋದೊಂದೇ ಕಾರ್ಯಕ್ರಮ ಆಗೋಗಿದೆ. ಆ ದೇವರು ಹೊಟ್ಟೆ ಕೊಟ್ಟು ಹಾಳು ಮಾಡ್ದ. ಇಲ್ಲ ಅಂದಿದ್ರೆ ಪ್ರಪಂಚ ಎಷ್ಟು ಸುಂದರವಾಗಿರ್ತಿತ್ತು. ಎಲ್ಲ ಶುರು ಆಗೋದೆ ಈ ಹಸುವು ಹೊಟ್ಟೆಯಿಂದ. ನನಗೆ ಬೇಡ ಅಕ್ಕ. ಗೊತ್ತಿತ್ತು ನೀನು ಹೀಗೆ ಹೇಳ್ತೀಯ ಅಂತ ಅಮ್ಮ ಹೇಳೋಗಿದ್ದು ಸುಳ್ಳಲ್ಲ. ಹೌದು, ಪರಿಯಲ್ಲಿ ಏನು ಹೇಳಿದ್ಲು? ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ನಿನಗೆ ತಿಂಡಿ ಕೊಡದೆ ಕಳಿಸ್ಬೇಡ, ಆಗ್ಲೇ ಪೊರ್ಕೆ ಕಡ್ಡಿ ಥರ ಆಗಿದ್ದಾಳೆ ಅಂತ ಹೇಳೋಗಿದ್ದಾಳೆ. ನಾವು ಇದೇ ಥರ ಬಳಕ್ತಾ ಇರಬೇಕು ಅಂದರೆ ಈ ಥರ ಅನಧಿಕೃತ ಉಪವಾಸ ಎಲ್ಲ ಜಾರಿಲಿರಬೇಕು. ಇಲ್ಲ ಅಂದರೆ ಕೂತ್ಕೊಂಡ್ಬಿಡ್ತೀನಿ. ಸಾಲದಕ್ಕೆ ಲೇಟ್ ಬೇರೆ ಆಗಿದೆ. ನನ್ನ ಪಾಲಿನ ತಿಂಡಿನೂ ಈ ಈವಿಲ್ ಡೆಡ್ ದೇವ ತಿಂಡಿ ಪೋತಿ ಕೊಟ್ಬಿಡು. ಅದು ಯಾಕೆ ಲೇಟ್ ಆಗುತ್ತೆ? ಈಗಿನೂ 8 ಗಂಟೆ. ನೀನು ಆಫೀಸಿಗೆ ಹೋಗೋದು 10:30ಗಲ್ವಾ? ಇಲ್ಲ ಅಕ್ಕ, ನಾನು ಆಫೀಸಿಗೆ ಹೋಗ್ತಾ ಇಲ್ಲ. ಮತ್ತೆ ಎಲ್ಲಿಗೆ ಹೋಗ್ತಿದೀಯಾ? ನಾನು ಹೋಗ್ತಿರೋದು ವೇದಾಂತನ ಮೀಟ್ ಮಾಡೋದಕ್ಕೆ. ಅದೇನೋ ಇಂಪಾರ್ಟೆಂಟ್ ಕೆಲಸ ಅಂತ ನಾನು ರಾತ್ರಿ ಕಾಲ್ ಮಾಡಿ ಬೆಳಿಗ್ಗೆ ಬೇಗ ಬಾ ಅಂತ ಹೇಳಿದ್ದಾನೆ. ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಆಫೀಸ್ಗೂ ಮುಂಚೆ ಮೀಟ್ ಮಾಡಿ ಮಾತಾಡೋ ಅಂಥದ್ದು ಏನಿರುತ್ತೆ ನಿಮಗೆ? ಸುಮ್ಮನೆ ತಿಂಡಿ ತಿನ್ನೋ. ಅಯ್ಯೋ, ಕತೆ ಹೇಳೋಷ್ಟೆಲ್ಲ ಟೈಮ್ ಇಲ್ಲ ಅಕ್ಕ. ಅಪ್ಪಿ ತಪ್ಪಿ 5 ನಿಮಿಷ ಲೇಟ್ ಆದರೆ ಅವ್ನು ಹೇಗೆ ಆಡ್ತಾನೆ ಅಂತ ನಿನಗೂ ಗೊತ್ತಲ್ವಾ? ನನಗೆ ಗೊತ್ತಿಲ್ಲ. ಅದು ಬಂದ್ಮೇಲೆ ಹೇಳ್ತೀನಕ್ಕ. ಸ್ವಲ್ಪ ಲೂಸ್ ಅದು. ಸುಮ್ಮನೆ ಯಾಕೆ ಮೆಂಟ್ಲು ಸವಾಸ ಅಂತ ಮುಂಚೆನೇ ಹೋಗ್ತೀನಿ. ಬಾಯ್ ಅಕ್ಕ, ಬಾಯ್ ಕಣೆ. ಅಗ್ರಜ, ನೀನು ಡಿಸೈನರ್ ನಂಬರ್ ಕೊಡು. ಸರಿ, ವಾಟ್ಸಪ್ ಮಾಡ್ತೀನಿ. ಇವಾಗ 8 ಗಂಟೆ, ಇಷ್ಟು ಬೇಗ ಇಲ್ಲಿಗೆ ಸವಾರಿ? ನಮ್ದು ಇಂಪಾರ್ಟೆಂಟ್ ಕೆಲಸ ಇದೆ. ಬಾಯ್. ಎಕ್ಸ್ಕ್ಯೂಸ್ ಮೀ, ಎಕ್ಸ್ಪ್ರೆಸ್ ಟ್ರೈನ್ಗೇನೆ ಟ್ರ್ಯಾಕ್ ಪಕ್ಕ ನಿಂತ್ಕೊಂಡು ಕೈ ಹಾಕೋ ಜನ ನಾವು. ಅಂಥದ್ರಲ್ಲಿ ನಮ್ಮ ಅಣ್ಣನ ಈಸಿಯಾಗಿ ಹೋಗೋಕ್ಕೆ ಬಿಟ್ಬಿಡ್ತೀವಾ? ನೀನು ನಿನ್ನ ಫೇವ್ರೆಟ್ ಪರ್ಫ್ಯೂಮ್ ಹಾಕೊಂಡು ಹೋಗ್ತಿದ್ಯಾ ಅಂದಮೇಲೆ
ಮೀಟಿಂಗು ಮತ್ತೆ ಮೀಟ್ ಮಾಡೋ ಪರ್ಸನ್ ತುಂಬಾ ಸ್ಪೆಷಲ್ ಅನ್ಸುತ್ತೆ. ನಾನು ಏನಾದ್ರು ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಅಗ್ರಜ, ಆಕ್ಚುಲಿ ಈಗಷ್ಟೇ ಇಮ್ಯಾಜಿನ್ಗೆ ಹೋಗಿ ಬಂದಿದ್ದು ತಾವು. ಆಕ್ಚುಲಿ ಈ ವಿಷಯ ಏನಂದ್ರೆ, ಇವತ್ತು ಸ್ವೆಟರ್ ಇಲ್ಲ, ಯೂಶಲ್ ಆಗಿ ಕಾಣೋದಕ್ಕಿಂತ ಇವತ್ತು ಬ್ರೈಟ್ ಆಗಿ ಕಾಣಿಸ್ತಿದ್ಯಾ. ಮುಖದಲ್ಲಿ ಏನೋ ಒಂಥರ ಕಳೆ. ಸೊ ತಾವು ಯೂಶಲಿ ಈಗ ಆಫೀಸಿಗೆ ಬರೋ ಹಿಟ್ಲರ್ ತರ ಫೀಲ್ ಆಗ್ತಾ ಇಲ್ಲ. ಶರಪ್, ಯಾವಾಗ್ಲೂ ಇದೇ ಆಗೋಯ್ತು ನೀನು. ಅಷ್ಟಕ್ಕೂ ನಾನೇನೋ ಬಜಾರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿಲ್ಲ. ಅದು ಇರ್ಲಿ ಬಿಡು ಅಗ್ರಜ, ಒಂದೊಂದ್ಸಲ ಬಾಯ್ ತಪ್ಪು ಹೇಳಿದ್ರು ಮನ್ಸನ್ ಮಾತೆ ಹೇಳಿರ್ತೀವಿ. ನಾನು ರೌಡಿನಾದ್ನಿ ಹೆಸರೇ ತೆಗ್ದಿರ್ಲಿಲ್ಲ, ಆದ್ರೆ ತಾವೇ ಬಾಯ್ಬಿಟ್ರಿ. ಅಲ್ಲಿಗೆ ನಿನ್ ಲೈಫಲ್ಲಿ ಇರೋ ಸ್ಪೆಷಲ್ ಪರ್ಸನ್ ಅವಳೇನದ್ ಪಕ್ಕ ಆಯ್ತು. ದಾರಿಲಿದೆ, ತಾವಿನ್ ಹೊಡ್ಬೋದು. ಹೊರಡ್ಬೇಕಾಗಿರೋದು ನಾವಲ್ಲ ಅಗ್ರಜ, ತಾವು. ನಮ್ಗೆಲ್ಲ ಗೊತ್ತು ಬಿಡಿ. ಏನ್ ಹೋಗ್ತೀವಲ್ವೋ ಮೊದ್ಲು ಹೊಡ್. ನನ್ನನ್ನ ಹೊರಗಡೆ ಹಾಕ್ಬೋದು, ಆದ್ರೆ ಒಂದ್ಸಲ ಮನ್ಸಿಗೆ ಎಂಟ್ರಿ ಕೊಟ್ಟವಳನ್ನ ಆಚೆ ಹಾಕೋದ್ ಕಷ್ಟ ಅಮ್ಮ. ಎಕ್ಸ್ಪೀರಿಯನ್ಸ್ ಅಗ್ರಜ, ಲವ್ ಅಲ್ಲಿ ನಾನೇ ಸೀನಿಯರು. ಲವ್ ಇಲ್ಲ ಮಣ್ಣು ಇಲ್ಲ, ಸುಮ್ನೆ ಕೋಪ ಬರ್ಸ್ಬೇಡ ನೀನು. ಆಯ್ತಾಯ್ತು, ಹೋಗ್ತೀನಿ. ಆದ್ರೆ ಬಂದ್ ವಿಷಯ ಹೇಳ್ಬಿಟ್ಟು ಹೋಗ್ತೀನಿ. ಆದ್ಯ ಮತ್ತೆ ಅಜ್ಜಿ ಎಲ್ಲೋ ಹೊರಗೋಗಿದ್ದಾರೆ. ಅಮ್ಮ ನನ್ನ ಹತ್ರ ಅವ್ರನ್ನ ಪಿಕ್ ಮಾಡ್ಕೊಂಡು ಕರ್ಕೊಂಬ ಅಂತ ಹೇಳಿದ್ದಾರೆ. ನನಗೆ ಇವತ್ತು ಆಗಲ್ಲ. ಸೊ ನೀನ್ ಬರ್ತಾ ಅವ್ರನ್ನ ಪಿಕ್ ಮಾಡ್ಕೊಂಡ್ ಬಂದ್ಬಿಡು, ಆಯ್ತಾ? ಎಲ್ರಮ್ಮ, ನಿಮ್ಮ ತಂದೆ ತಾಯಿ ಎಲ್ಲೂ ಕಾಣ್ತಾ ಇಲ್ಲ. ಅಪ್ಪಂಗೆ ಇವತ್ತು ಫಸ್ಟ್ ಶಿಫ್ಟು, ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಜ್ಜಿ. ದುಡಿಯೋ ಮನೆ ಲಕ್ಷಣ ಅಂದರೆ ಇದು. ತೊಂದರೆ ಏನೂ ಇಲ್ಲ. ನಾನು ಮಾತಾಡೋಕೆ ಬಂದಿರೋ ವಿಷಯಕ್ಕೆ ಅಮೂಲ್ಯ ಒಬ್ಳಿದ್ರೆ ಸಾಕು. ಅಜ್ಜಿ, ಇವ್ರ ಪ್ರೀತಿ ವಿಚಾರ ಇನ್ನೂ ಮನೇಲಿ ಯಾರಿಗೂ ಗೊತ್ತಿಲ್ಲ. ತೊಂದರೆ ಏನಿಲ್ಲ ಕಣೆ. ನಾನೇನು ಇದನ್ನೆಲ್ಲ ಇವರಪ್ಪ ಅಮ್ಮನ ಹತ್ರ ಹೇಳ್ತಿದ್ದೀನ. ಇಲ್ಲಿರೋದು ಇವರುಗಳೇ ಅಲ್ವಾ. ಅಮೂಲ್ಯ ಪುಟ್ಟ, ಬಾ ಇಲ್ಲಿ. ನನ್ನ ಮೊಮ್ಮಗನ ಮನೆ ಬೆಳಗವ ಬೆಳಕಮ್ಮ ನೀನು. ನೀನು ಜೋರು, ನಿಮ್ಮವನು ಜೋರು. ನಿಮ್ಮೋನು ಅಂದರೆ ಯಾರು ಗೊತ್ತಾಗ್ಲಿಲ್ಲ ಅಜ್ಜಿ. ಇನ್ಯಾರು? ನೀನು ಪ್ರೀತಿಸ್ತಿರೋ ಹುಡುಗ. ಅಯ್ಯೋ, ನಮ್ಮ ವೇದಾಂತ ಕಣೆ.